Very warm welcome to all of you. Today we are going to discuss about the subject organizational behavior, and in that session number 13 we are going to discuss about the need for perception. Need for perception ಅಂತ ಹೇಳಿದ್ರೆ ಗ್ರಹಿಕೆ ಯಾಕೆ ಪ್ರಾಮುಖ್ಯತೆ ಏನಿದೆ, ಗ್ರಹಿಕೆಯ ಪ್ರಾಮುಖ್ಯತೆ ಏನಿದೆ ಅನ್ನೋದನ್ನು ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ಳಿದ್ದೇವೆ. And in the previous class we had discussed about the definition, meaning and features of perception. ಸೊ ಹಿಂದಿನ ಒಂದು ಸೆಷನ್ನಲ್ಲಿ ನಾವು ವಿಸ್ತಾರವಾಗಿ ಅದರ ವ್ಯಾಖ್ಯೆ, ಗ್ರಹಿಕೆಯ ವ್ಯಾಖ್ಯೆ ಮತ್ತು ಅದರ ಅರ್ಥ ಮತ್ತು ಗುಣಲಕ್ಷಣಗಳ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದರೆ ಈ ಒಂದು ಸೆಷನ್ನಿನ ಉದ್ದೇಶಗಳು ಏನಂತ ಹೇಳಿದ್ರೆ, ಇಟ್ ಈಸ್ ಟು ಪ್ರೊವೈಡ್ ಅ ಥಿಯರಾಟಿಕಲ್ ಫ್ರೇಮ್ವರ್ಕ್ ಅಬೌಟ್ ದ ನೀಡ್ ಆರ್ ಇಂಪಾರ್ಟೆನ್ಸ್ ಆಫ್ ಪರ್ಸೆಪ್ಷನ್. ಮೊದಲೇ ಹೇಳಿದಾಗೆ ಗ್ರಹಿಕೆಯ ಒಂದು ಇಂಪಾರ್ಟೆನ್ಸ್ ಏನಿದೆಯೋ ಅದರ ಬಗ್ಗೆ, ಅದರ ಪ್ರಾಮುಖ್ಯತೆ ಏನಿದೆಯೋ ಅದರ ಬಗ್ಗೆ ನಾವು ಈ ಒಂದು ಸೆಷನ್ನಲ್ಲಿ ತಿಳ್ಕೊಳ್ತೀವಿ. ಸೊ ಟು ಬಿಗಿನ್ ವಿತ್ ನೀಡ್ ಫಾರ್ ಪರ್ಸೆಪ್ಷನ್ ಅಂದರೆ ಗ್ರಹಿಕೆಯ ಅಗತ್ಯತೆ ಏನು, ಬೇಕಾ ಬೇಡವಾ ಅನ್ನೋದು ನಾವಿಲ್ಲಿ ಮೊದಲು ತಿಳ್ಕೊಳ್ತೀವಿ. ಸೊ ಮೊದಲನೇದಾಗಿ ಗ್ರಹಿಕೆ ಯಾಕೆ ಬೇಕು ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಇನ್ ಆಟಿಟ್ಯೂಡ್ ಫಾರ್ಮೇಷನ್. ಆಟಿಟ್ಯೂಡ್ ಫಾರ್ಮೇಷನ್ ಅಂತ ಹೇಳಿದ್ರೆ ಅದು ವರ್ತನೆಯನ್ನು ರೂಪಿಸುತ್ತೆ. ವರ್ತನೆಯನ್ನು ರೂಪಿಸೋದು ಅಂತ ಹೇಳಿದ್ರೆ ನಾವು ವರ್ತನೆಯ ಬಗ್ಗೆ ಇನ್ನೂ ತುಂಬ ನೆಕ್ಸ್ಟ್ ಮುಂಬರುವ ಸೆಷನ್ಸಲ್ಲಿ ಡೀಟೇಲಾಗಿ ತಿಳ್ಕೊಳ್ತೀವಿ. ಆ್ಯಟಿಟ್ಯೂಡ್ ಅಂದರೆ ಏನು, ಮತ್ತು ಅದರ ವ್ಯಾಖ್ಯೆ, ಅದರ ಗುಣಲಕ್ಷಣಗಳು ಮತ್ತು ಕಾಂಪೊನೆಂಟ್ಸ್, ಅದರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಳ್ತೀವಿ. ಸೊ ನಾವು ಸಾಮಾನ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಒಂದು ವರ್ತನೆ, ಒಬ್ಬ ವ್ಯಕ್ತಿಯ ವರ್ತನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅವನು ಯಾವ ರೀತಿ ಗ್ರಹಿಸ್ತಾನೋ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಅವನ ಗ್ರಹಿಕೆ ಏನಿರುತ್ತೋ ಅದರ ಪ್ರಕಾರ ಅವನ ವರ್ತನೆ ರೂಪಗೊಳ್ಳುತ್ತದೆ. ಸೊ ಅ ಪರ್ಸನ್, ಇಫ್ he is critical about some event, or if he is not satisfied about a person or an event, then his attitude will definitely be, it will not be favorable towards that object or person. So perception creates a basis for our attitudes, opinions, feelings, beliefs and values. ಅಂದರೆ ಈಗ ಯಾವ ವ್ಯಕ್ತಿಯ ಬಗ್ಗೆ ಸಪೋಸ್ ನಾವು ಒಂದು ಅಭಿಪ್ರಾಯವನ್ನು ನಮಗೊಂದು ಅಭಿಪ್ರಾಯ ಇರುತ್ತೆ, ವಿಲ್ ಹ್ಯಾವ್ ಅನ್ ಒಪಿನಿಯನ್ ಅಬೌಟ್ ಅ ಪರ್ಸನ್, ದಟ್ ಪರ್ಸನ್ ಇಸ್ ಬ್ಯಾಡ್ ಆರ್ ದಿಸ್ ಪರ್ಸನ್ ಇಸ್ ಗುಡ್ ಅನ್ನೋ ಥರ ಒಂದು ಒಪಿನಿಯನ್ ಇತ್ತು ಅಂದರೆ, ಹೌ ದಟ್ ಒಪಿನಿಯನ್ ಇಸ್ ಫಾರ್ಮ್ಡ್? ಇಟ್ ಇಸ್ ಫಾರ್ಮ್ಡ್ ಬಿಕಾಸ್ ಆಫ್ ಅವರ್ ಪರ್ಸೆಪ್ಷನ್. Suppose if we go towards books, some people might like fiction books, some people might like history books, some people might like comic books. So why they like that? Why they form an opinion towards such books? It's because of their perception. They feel that the books which they are going to read will give them good satisfaction. That satisfaction has been told by perception. So this satisfaction is dependent on the perception of an individual. ಈಗ ನಾವು ನೋಡ್ತಾ ಇರ್ತೀವಿ ಹ್ಯಾರಿ ಪಾಟರ್ ಬುಕ್ಸು, ಅದೆಲ್ಲ ತುಂಬ ಇಟ್ ಹ್ಯಾಸ್ ಕ್ರಾಸ್ಡ್ ಮೆನಿ ಮೈಲ್ ಸ್ಟೋನ್ಸ್ ಇನ್ ಸೇಲ್ಸ್. ಸೊ ವೈ ದಿಸ್ ಹ್ಯಾಸ್ ಹ್ಯಾಪನ್ಡ್ ಇಸ್, ಇವನ್ adults they read it. Adults, they are very big fan of Harry Potter series. Rowling, she is the author. So why that perception, or why those sales are more, is because the people who are reading it, they will have a perception, good perception about that book, not only about the books. Even if we have a good feeling about some political party, or a bad feeling about some political party, that depends on the ಪರ್ಸೆಪ್ಷನ್ ಆಫ್ ಎನ್ ಇಂಡಿವಿಜುವಲ್. ನಾವು ಯಾವ ರೀತಿ ಗ್ರಹಿಕೆ ಮಾಡ್ಕೊಳ್ತೀವೋ ಒಂದು ಪಕ್ಷದ ಬಗ್ಗೆ, ಒಂದು ಚುನಾವಣೆ ಸಮಯದಲ್ಲಿ ನಾವು ನೋಡ್ತೀವಲ್ವ, ಎಲ್ಲರೂ ಒಂದೇ ಪಕ್ಷಕ್ಕೆ ಓಟ್ ಹಾಕಲ್ಲ ಅಲ್ವಾ. ಅಂದರೆ ದೆರ್ ವಿಲ್ ಬಿ ನಮ್ಮ ಒಂದು ಮ್ಯಾಕ್ಸಿಮಮ್ ಒಂದು 60 to 70% ವೋಟಿಂಗ್ ಆದರೆ ಅದರಲ್ಲಿ ಮ್ಯಾಕ್ಸಿಮಮ್ 35% ಬಂದವರೇ ಗೆಲ್ತಾರೆ ಅನ್ನೋ ಥರ ನಮ್ಮ ಒಂದು ವ್ಯವಸ್ಥೆ ಇದೆ, ಡೆಮೊಕ್ರೆಟಿಕ್ ಸಿಸ್ಟಮ್ ಇದೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಇರೋ ಜನ ಎಲ್ಲರೂ ದಿಲ್ ನಾಟ್ ಗೋ ಅಂಡ್ ವೋಟ್ ಫಾರ್ ಅ ಪರ್ಟಿಕ್ಯುಲರ್ ಪಾರ್ಟಿ. 100 ಜನನು ಹೋಗ್ಬಿಟ್ಟು ಒಂದೇ ಪಾರ್ಟಿಗೆ ಇದು ಮಾಡಲ್ಲ. ಅಂದ್ರೆ 70% ಅಂತ ಹೇಳಿದ್ರೆ 70% ವೋಟಿಂಗ್ ಯಾರು ಇರ್ತಾರೋ ಒಂದೇ ಪಾರ್ಟಿಗೆ ಹೋಗ್ಬಿಟ್ಟು ದಿಲ್ ನಾಟ್ ವೋಟ್.
ಯಾಕೆಂತ ಹೇಳಿದ್ರೆ ಬಿಕಾಸ್ ದೇ ಹ್ಯಾವ್ ಅ ಪರ್ಸೆಪ್ಷನ್, ಒಂದು ಗ್ರಹಿಕೆ ಇದೆ ಈ ಒಂದು ಪಕ್ಷದ ಬಗ್ಗೆ. ಅವರು ಒಳ್ಳೆಯತನ ಕೆಟ್ಟತನ ಆ್ಯಂಡ್ ಒಬ್ಬರಿಗೆ ಒಳ್ಳೇದನ್ಸೋದು ಇನ್ನೊಬ್ಬರಿಗೆ ಒಳ್ಳೇದನ್ಸಲ್ಲ. ಅದು ಆಲ್ರೆಡಿ ನಾವು ಹೇಳಿದ್ವಿ, ಇಟ್ ಇಸ್ ಸಬ್ಜೆಕ್ಟಿವ್ ಅನ್ನೋ ಥರ ವಿ ಹ್ಯಾಡ್ ಆಲ್ರೆಡಿ ಸ್ಟಡಿಡ್. ಸೊ ಇಟ್ ಹೆಲ್ಪ್ಸ್ ಇನ್ ಪರ್ಸೆಪ್ಷನ್, ಹೆಲ್ಪ್ಸ್ ಇನ್ ಫಾರ್ಮೇಷನ್ ಆಫ್ ಆಟಿಟ್ಯೂಡ್. ಆ್ಯಂಡ್ ಈಗ ಎರಡನೇದು ರಿಲೇಶನ್ಶಿಪ್ ಬೇಸ್ ಅಂತ ಹೇಳ್ತೀವಿ. ಸೊ ದ ಮ್ಯಾನೇಜರ್ಸ್ ರಿಲೇಶನ್ಶಿಪ್ ವಿತ್ ಅದರ್ಸ್ ಆರ್ ಬೇಸ್ಡ್ ಆನ್ ದೇರ್ ಪರ್ಸೆಪ್ಷನ್ಸ್. ಅಂದರೆ ಒಂದು ಉದಾಹರಣೆಗೆ ಒಬ್ಬ ಸಪೋಸ್ ಒಂದು ಸಂಸ್ಥೆಯಲ್ಲಿ ಮ್ಯಾನೇಜರ್ ಇರ್ತಾರೆ, ಹಿಸ್ ರಿಲೇಶನ್ಶಿಪ್ ವಿತ್ ಅದರ್ಸ್ ಅಂದರೆ ಸಾಧಾರಣವಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಹಿ ಹ್ಯಾಸ್ ಟು ಬಿ ಇಂಪಾರ್ಷಿಯಲ್, ಯಾವ ಒಂದು ಕ್ಯಾಸ್ಟು ಕ್ರೀಡು ಅಥವಾ ಜೆಂಡರು ಯಾವ ಬಯಾಸು ಇಟ್ಕೋಬಾರ್ದು ಅಂತೆಲ್ಲ ಇರುತ್ತೆ. ಬಟ್ ಸಾಧಾರಣವಾಗಿ ಹಂಗಾಗಲ್ಲ. ದ ಮ್ಯಾನೇಜರ್ ವಿಲ್ ಬಿ ಕ್ಲೋಸ್ ಟು ಸರ್ಟನ್ ಸೆಕ್ಷನ್ ಆಫ್ ಪೀಪಲ್ because he has a perception, he has a good perception towards them, and he'll be against certain people because he has a bad perception about them. ನಾವು ನೋಡ್ತಾ ಇರ್ತೀವಲ್ಲ, ಏನು ಫ್ರೆಂಡ್ಸ್ ಅಲ್ಲಿ ಇರ್ಬೋದು ಅಥವಾ ಒಂದು ಸಂಸ್ಥೆಯಲ್ಲಿ ಟೀಚಿಂಗ್ ಫ್ರೆಟರ್ನಿಟಿ ಇರ್ಬೋದು, ಕೆಲವೊಬ್ರು ಮಾತ್ರ ಒಂದು ಗುಂಪಲ್ಲಿ ಇರ್ತಾರೆ, ಕೆಲವೊಬ್ರು ಮಾತ್ರ ಒಂದು ಗ್ರೂಪಲ್ಲಿ ಇರ್ತಾರೆ. ಮತ್ತೆ ಸಪೋಸ್ ಹೈಯೆಸ್ಟ್ ಅಥಾರಿಟಿ ಯಾರು ಇರ್ತಾರೋ ಅವರು ಕೆಲವೊಬ್ಬರಿಗೆ ಫೇವರಬಲ್ ಆಗಿರ್ತಾರೆ, ಅಂದರೆ ರೂಲ್ಸ್ ಈಕ್ವಲ್ ಆಗಿ ಫಾಲೋ ಮಾಡ್ತಾರೆ, ಬಟ್ ಹೋಗಿದ ತಕ್ಷಣ ಮಾತಾಡ್ಸೋದು ಮತ್ತೆ ಕೆಲವೊಬ್ಬರ ಬಗ್ಗೆ ಅವರ ಕಷ್ಟ ಸುಖವನ್ನು ವಿಚಾರಿಸೋದು. ಆ ಒಂದು ಸಂಸ್ಥೆಯ ಮುಖ್ಯಸ್ಥರು ಯಾರು ಇರ್ತಾರೋ, ವಾಟ್ ಹಿ ವಿಲ್ ಡೂ ಇಸ್ ಹಿ ವಿಲ್ ಎನ್ಕ್ವೈರ್ ಅಬೌಟ್ ದ ಗುಡ್ ಅಂಡ್ ಬ್ಯಾಡ್ ಥಿಂಗ್ಸ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ವೈ ಹಿಲ್ ಎನ್ಕ್ವೈರ್ ಇಸ್ ದಟ್ ಹಿ ಹ್ಯಾಸ್ ಅ ಗುಡ್ ಪರ್ಸೆಪ್ಷನ್ ಟುವರ್ಡ್ಸ್ ದಟ್ person, and if he has a bad perception, what he'll do is he'll stay away from such stuff. But of course he has to perform his duties, so whatever formal duties are there, he'll just stick to it, he'll not go beyond that. So ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ, ಎಲ್ಲರೂ ಎಲ್ಲರಿಗೂ ಕ್ಲೋಸ್ ಆಗಕ್ಕಾಗಲ್ಲ. ನಮ್ಮದೇ ಆದ ಒಂದು ಗುಂಪಿರುತ್ತೆ. ಯಾಕಿರುತ್ತೆ ಅಂತ ಹೇಳಿದ್ರೆ ನಮ್ಮ ಗ್ರಹಿಕೆ ಆ ಒಂದು ಗುಂಪಿನ ಬಗ್ಗೆ, ಆ ಗುಂಪಲ್ಲಿರುವ ವ್ಯಕ್ತಿಯ ಬಗ್ಗೆ ನಮ್ಮ ಗ್ರಹಿಕೆ ಪಾಸಿಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ವಿ ಫಾರ್ಮ್ ಅ ರಿಲೇಶನ್ಶಿಪ್ ಬೇಸ್. ಮೂರನೇದು ಎಫೆಕ್ಟಿವ್ ಕಮ್ಯುನಿಕೇಶನ್. ಸೊ ಇಲ್ಲಿ ಪರಿಣಾಮಕಾರಿ ಸಂವಹನ ಅಂತ ಹೇಳ್ತೀವಿ. ಎನಿ ಮೆಸೇಜ್ ಮಸ್ಟ್ ಬಿ ರಿಸೀವ್ಡ್ ಅಂಡ್ ಇಂಟರ್ಪ್ರಿಟೆಡ್ ಬಿಫೋರ್ ದ ಕಮ್ಯುನಿಕೇಶನ್ ಅಟೆಂಪ್ಟ್ ಇಸ್ ಕಂಪ್ಲೀಟ್. Communication remains ineffective if it does not accomplish what the source intends. ಅಂದರೆ ಈಗ ನಾನು ಒಂದು ಹೇಳಕ್ಕೆ ಬಯಸ್ತೀನಿ ಮತ್ತೆ ಹೇಳಿರ್ತೀನಿ, ಅದು ಕೇಳಿಸ್ಕೊಳ್ಳೋವರಿಗೆ ಗ್ರಹಿಕೆ ಆಗಿಲ್ಲ ಅಂತ ಹೇಳಿದ್ರೆ ಆ ಕಮ್ಯುನಿಕೇಷನ್ನು ಎಫೆಕ್ಟಿವ್ ಆಗಲ್ಲ. ಅಂದರೆ ನಾನೇನೋ ಒಂದು ಹೇಳಿರ್ತೀನಿ, ಈ ಸಪೋಸ್ ಪರ್ಸೆಪ್ಷನ್ ಬಗ್ಗೆನೇ ಹೇಳೋಣ. ಪರ್ಸೆಪ್ಷನ್ ಬಗ್ಗೆ ಐ ಆಲ್ರೆಡಿ ಟೋಲ್ಡ್ ಅಬೌಟ್ ದ ಮೀನಿಂಗ್, ಡೆಫಿನಿಷನ್ ಆ್ಯಂಡ್ ದ ಫೀಚರ್ಸ್. ಅದು ಯಾರಿಗಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ದೇರ್ ವಿಲ್ ನಾಟ್ ಬಿ ಎನ್ ಎಫೆಕ್ಟಿವ್ ಕಮ್ಯುನಿಕೇಷನ್, ಪರಿಣಾಮಕಾರಿಯಾದ ಸಂವಹನ ಆ ಒಂದು ಕೇಸಲ್ಲಿ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಗ್ರಹಿಕೆ, ಯಾರು ಅದನ್ನು ಗ್ರಹಿಸ್ತಾರೋ ಆ ವ್ಯಕ್ತಿಯ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದನ್ನು ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಡೀಟೇಲ್ ಆಗಿ ಓದ್ತೀವಿ ನಾವು, ಯಾವ ವ್ಯಕ್ತಿಯ ಬಗ್ಗೆ ಓದ್ತೀವಿ, ಮತ್ತು ಆನ್ ದ ಟಾರ್ಗೆಟ್ ಮತ್ತು ಎನ್ವೈರ್ಮೆಂಟ್. ಸೊ ದೀಸ್ ತ್ರೀ ಆರ್ ದ ಮೇನ್ ಕಾಂಪೊನೆಂಟ್ಸ್ ಅಂತ ಇದೆ, ದಟ್ ವಿಲ್ ಸ್ಟಡಿ ಇನ್ ದ ಕಮಿಂಗ್ ಸೆಷನ್ಸ್. ಸೊ ಫಾರ್ ಅನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಟು ಟೇಕ್ ಪ್ಲೇಸ್, perception is important. Next, employment interview. So interviewers make perceptual judgments, draw impressions, and arrive at conclusions about the applicants. So perception is a major input in their decision. ಸೊ ಯಾರಾದರೂ ಸಂದರ್ಶನಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಬೋರ್ಡ್ ಮೆಂಬರ್ಸ್ ಯಾರು ಇರ್ತಾರೋ ಅವರು ಒಬ್ಬ ವ್ಯಕ್ತಿಯ ಗ್ರಹಿಕೆಯ ಶಕ್ತಿ, ಗ್ರಹಿಕಾ ಶಕ್ತಿ ಅಂತ ನಾವೇನು ಹೇಳ್ತೀವೋ, ದ ಪರ್ಸೆಪ್ಷನ್, ದ ಪವರ್ ಆಫ್ ಪರ್ಸೆಪ್ಷನ್ ಆಫ್ ಎನ್ ಇಂಡಿವಿಜುವಲ್ ಆರ್ ದ ಪರ್ಸನ್ ಹೂ ಹಸ್ ಕಮ್ ಟು ಫೇಸ್ ದ ಇಂಟರ್ವ್ಯೂ ವಿಲ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಬಿಫೋರ್ ಗಿವಿಂಗ್ ಎನ್ ಎಂಪ್ಲಾಯ್ಮೆಂಟ್ ಟು ಹಿಮ್. ಅಂದರೆ ಸಪೋಸ್ ಆ ವ್ಯಕ್ತಿಯ ಗ್ರಹಿಕೆನೇ ಸಪೋಸ್ ರಾಂಗ್ ಆಗಿದ್ದರೆ ಇವರು ಒಂದು ಕ್ವೆಶನ್ ಕೇಳಿರ್ತಾರೆ. ಉದಾಹರಣೆಗೆ ಭಾರತದ ಪ್ರಧಾನಮಂತ್ರಿ ಯಾರು ಅನ್ನೋ ಥರ ಕೇಳಿದಾಗ, ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್, ಭಾರತದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದಾಗ ಆ ವ್ಯಕ್ತಿ, ಆ ಇಂಟರ್ವ್ಯೂ ಬಂದಿರೋ ವ್ಯಕ್ತಿ, ಇಫ್ ಈ ಟೆಲ್ಸ್ ಯಾರು ಅಮೇರಿಕನ್ ಪ್ರೆಸಿಡೆಂಟ್ ಹೆಸರು ಹೇಳಿದ್ರೆ ಅಥವಾ ಬೇರೆ
ಯಾವುದು ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಯಾರಿದ್ದಾರೆ ಅನ್ನೋರು ಅವ್ರ ಹೆಸರು ಏನಾದರೂ ಹೇಳಿದ್ರೆ ದೆನ್ ಇಂಟರ್ವ್ಯೂ ಮಾಡೋರಿಗೆ ಏನು ಗೊತ್ತಾಗುತ್ತೆ, ಅಲ್ಲಿ ಇವನ ಗ್ರಹಿಕೆ ಶಕ್ತಿ ಕಡಿಮೆ ಇದೆ. ಇವರೇನೋ ಒಂದು ಕ್ವಶನ್ ಕೇಳಿರ್ತಾರೆ, ಅವನೇನೋ ಒಂದು ಅರ್ಥ ಮಾಡಿಕೊಂಡು ಅವನು ಏನೋ ಬೇರೆ ರೀತಿಯಾದ ಆನ್ಸರ್ ಅನ್ನ ಕೊಡ್ತಾನೆ. ಸೊ ದಟ್ ಇಸ್ ರಾಂಗ್. ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇಂಟರ್ವ್ಯೂವರ್ಸ್ ವಾಟ್ ದೇ ಡೂ ಇಸ್ ದೇ ಟ್ರೈ ಟು ಟೆಸ್ಟ್ ಯುವರ್ ಪರ್ಸೆಪ್ಚುವಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ದೇ ಟ್ರೈ ಟು ಟೆಸ್ಟ್ ಯುವರ್ ಪರ್ಸೆಪ್ಚುವಲ್ ಸ್ಕಿಲ್ಸ್. ಒಂದು ಸಿಚುವೇಶನ್ ಹೇಳ್ತಾರೆ, ನೀವು ಉದಾಹರಣೆಗೆ ನೀವು ಮನೆಗೆ ಹೋಗ್ತಾ ಇರ್ತೀರಾ, ಸೆಂಟ್ರಲ್ಲಿ ನಿಮಗೆ ಅರ್ಜೆಂಟಾಗಿ ಮನೆಗೆ ಹೋಗ್ತಾ ಇರ್ತೀರಾ, ಯಾರೋ ಒಬ್ಬರು ಸೈಕಲಲ್ಲಿ ಕೆಳಗಡೆ ಬಿದ್ದೋಗಿರ್ತಾರೆ, ನೀವೇನು ಮಾಡ್ತೀರಾ ಅಂತ ಏನಾದ್ರು ಒಂದು ಕ್ವಶನ್ ಇರುತ್ತೆ. ಸಾಧಾರಣವಾಗಿ ನಮ್ಗೆ ಏನು ಅರ್ಥ ಆಗುತ್ತೆ, ಆ ಸೈಕಲಲ್ಲಿ ಯಾರು ಬಿದ್ದೋಗಿರ್ತಾರೋ ಅವರಿಗೆ ನಾವು ಹೋಗ್ಬಿಟ್ಟು ಸೈಕಲ್ ಎತ್ಬಿಟ್ಟು ಮತ್ತೆ ಆ ವ್ಯಕ್ತಿಗೆ ಕೆಳಗಡೆ ಬಿದ್ದಿದ್ರೆ ಅವ್ರನ್ನ ಕೂಡಿಸಿ ನೀರೇನಾದರೂ ಕುಡಿಸಿ ಅಂಡ್ ನಿಯರ್ ಬೈ ಫಸ್ಟ್ ಏಡ್ ಏನಾದರೂ ಮಾಡ್ತೀವಿ. ದಟ್ ಇಸ್ ದ ಕಾಮನ್ ಥಿಂಗ್. ನಮ್ಗೆ ಪರ್ಸೆಪ್ಷನ್ ಅಂತ ಹೇಳಿದ್ರು ದಟ್ ಇಸ್ ದ ನಾರ್ಮಲ್ ಥಿಂಗ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಅ ಕಾಮನ್ ಪರ್ಸನ್, ಆವ್ರೇಜ್ ಪರ್ಸನ್ ಅಂತ ಹೇಳ್ತೀವಿ. ಬಟ್ ಅವನಿಗೆ ಅರ್ಥ ಆಗಿರೋದು ಯಾವ ರೀತಿ ಇರ್ಬೋದು, ನಾನು ಹೋಗ್ತಾ ಇರ್ತೀನಿ, ಇದು ಸೈಕಲಲ್ಲಿ ಬಿದೋಗಿರ್ತಾನಲ್ವಾ, ಆ ಸೈಕಲಲ್ಲಿ ಬಿದೋಗಿರೋದೇ ಅವನಿಗೆ ಪರ್ಸೆಪ್ಷನ್ ಅಲ್ಲಿ ಬರಲ್ಲ. ಸೊ ವಾಟ್ ವಿಲ್ ಥಿಂಕ್, ಅವನಿಗೆ ಗ್ರಹಿಕೆ ಏನಾದರೂ ಆದರೆ, ನಾನು ಮನೆಗೆ ಹೋಗ್ತಾ ಇರ್ತೀನಿ, ಸೆಂಟ್ರಲ್ ಏನು ಇವೆಂಟ್ ಆಗಲ್ಲ, ನಾನು ಮನೆಗೆ ಹೋಗ್ಬಿಟ್ಟು ನಿದ್ದೆ ಮಾಡ್ತೀನಿ ಅಂತ ಆನ್ಸರ್ ಮಾಡ್ತಾನೆ. ಸೊ ಆನ್ಸರ್ ಅವ್ರು ಏನಾದರೂ ಕೇಳಿದಾಗ, ಇಫ್ ಯು ಆರ್ ಗೋಯಿಂಗ್ ಟು ಯುವರ್ ಹೌಸ್ ಆ್ಯಂಡ್ ಒಂದು ಸೈಕಲಲ್ಲಿ ಯಾರೋ ಬಿದೋಗಿರ್ತಾರೆ, ನೀವೇನು ಮಾಡ್ತೀರಾ ಅಂತ ಹೇಳಿದಾಗ, ನಾನು ಮನೆಗೆ ಹೋಗ್ಬಿಟ್ಟು ನಿದ್ದೆ ಮಾಡ್ತೀನಿ ಅಂತ. ಇವನಿಗೆ ಗ್ರಹಿಕೆ ಏನೇ ಇರುತ್ತೆ ಅಂತ ಹೇಳಿದ್ರೆ, ಆ ಸೈಕಲಲ್ಲಿ ಬಿದೋಗಿರೋ ವ್ಯಕ್ತಿ ಏನಿರ್ತಾನೋ ಹಿ ವಿಲ್ ನಾಟ್ ಬಿ ಇನ್ ದ ಪಿಕ್ಚರ್, ಇವರ ಒಂದು ಗ್ರಹಿಕೆಯಲ್ಲಿ. ಸೊ ಇಂಟರ್ವ್ಯೂದಲ್ಲಿ ಸಾಧಾರಣವಾಗಿ ದಟ್ಸ್ ವಾಟ್ ದೇ ವಿಲ್ ಟೆಸ್ಟ್ ಯುವರ್ ಪರ್ಸೆಪ್ಚುವಲ್ ಸ್ಕಿಲ್ಸ್. ನೆಕ್ಸ್ಟ್, ಸೊ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಕ್ಷಮತೆಯ ಮೌಲ್ಯಮಾಪನ ಅಂತ ಹೇಳ್ಬೋದು ನಾವು. ಎನ್ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇಸ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ದ ಪರ್ಸೆಪ್ಚುವಲ್ ಔಟ್ಲುಕ್. ದ ಇವ್ಯಾಲ್ಯೂಯೇಟರ್ ಫಾರ್ಮ್ಸ್ ಎ ಜನರಲ್ ಇಂಪ್ರೆಷನ್ ಆಫ್ ಎನ್ ಎಂಪ್ಲಾಯೀಸ್ ವರ್ಕ್. ಸೊ ದ ಪರ್ಸೆಪ್ಷನ್ ಪ್ರೋಸೆಸ್ ಸಿಗ್ನಿಫಿಕೆಂಟ್ಲಿ ಇನ್ಫ್ಲುಯೆನ್ಸಸ್ ದ ಅಪ್ರೈಸಲ್ ಔಟ್ಕಮ್. ಅಂದರೆ ಒಂದು ಸಂಸ್ಥೆಯಲ್ಲಿ ಒಬ್ಬ ನೌಕರ ಯಾರಿರ್ತಾನೋ ಅವನ ಮೌಲ್ಯಮಾಪನ, ಕ್ಷಮತೆಯ ಮೌಲ್ಯಮಾಪನ ಯಾವ ರೀತಿ ಆಗತ್ತಂತ ಹೇಳಿದ್ರೆ, ಅವನು ಎಷ್ಟು ಪರ್ಫಾರ್ಮ್ ಮಾಡಿರ್ತಾನೋ ಅದ್ರ ಬೇಸಿಸ್ ಮೇಲೆ ಅವನ ಒಂದು ಮೌಲ್ಯಮಾಪನ ಆಗತ್ತೆ. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವನಿಗೆ ಆ ಕೆಲಸ ಅರ್ಥ ಆಗಿರಬೇಕು. ಅರ್ಥ ಆಗೋದು ಅಂತ ಹೇಳಿದ್ರೆ ಕೆಲಸದ ಗ್ರಹಿಕಾ ಶಕ್ತಿ ಜಾಸ್ತಿ ಆಗಿರಬೇಕು. ಪರ್ಫೆಕ್ಟ್ ಆಗಿ ಆ ಕೆಲಸದ ಬಗ್ಗೆ ಅವನು ತಿಳ್ಕೊಂಡಿರ್ಬೇಕು. ಸಪೋಸ್ ಏನಾದರೂ ಅವ್ನಿಗೆ ಟಾರ್ಗೆಟ್ ಇರುತ್ತೆ, ನಾವು ಸಪೋಸ್ ಫ್ಯಾಕ್ಟ್ರಿಯಲ್ಲೇ ನೋಡೋಣ, ಅವನಿಗೆ ಇಫ್ ಹಿ ಹ್ಯಾಸ್ ಎ ಟಾರ್ಗೆಟ್, ಇಫ್ ಎನ್ ಎಂಪ್ಲಾಯಿ should produce 10,000 what to say 10,000 ಈ ಕಾರ್ ಸ್ಪೇರ್ ಪಾರ್ಟ್ಸ್, ಯಾವುದಾದ್ರೂ ಕಾರ್ ಸ್ಪೇರ್ ಪಾರ್ಟ್ಸಿನ ಇದು ಟಾರ್ಗೆಟ್ ಕೊಟ್ಟಿರ್ತಾರೆ ಅವರು, 10,000 ಪ್ರೊಡ್ಯೂಸ್ ಮಾಡಬೇಕು ನೀವು ಅಂತ. ಬಟ್ ಇಫ್ ಹಿ ಥಿಂಕ್ಸ್ ದಟ್ ಇಟ್ ಇಸ್ 1,000, ಇಫ್ ಹಿ ಥಿಂಕ್ಸ್ ಆರ್ ಇಫ್ ಹಿ ಅಸ್ಯೂಮ್ಸ್ ಆರ್ ಇಫ್ ಹಿ ಪರ್ಸೀವ್ಸ್ ಅಂತ ಹೇಳ್ತೀವಿ ನಾವು, ಅವನು ಗ್ರಹಿಕೆ ಮಾಡಿಕೊಂಡ್ರೆ 10,000 ಜಾಗದಲ್ಲಿ ಅವನ ಗ್ರಹಿಕೆ 1,000 ಆಗಿದ್ರೆ ಅವನ ಪರ್ಫಾರ್ಮೆನ್ಸ್ ಏನಂತ ಹೇಳ್ತೀವಿ ನಾವು, ಇಟ್ ಇಸ್ ಬಿಲೋ ಪಾರ್ ಅಂತೀವಿ. ಇಟ್ ಇಸ್ ಬಿಲೋ ಪಾರ್. ಸೊ ಹಿಸ್ ಪರ್ಫಾರ್ಮೆನ್ಸ್ ಇಸ್ ವೆರಿ ವೆರಿ ಬಿಲೋ ಪಾರ್ ದ್ಯಾನ್ ದ ಟಾರ್ಗೆಟ್. ಅಟ್ ದ ಸೇಮ್ ಟೈಮ್ ಅನದರ್ ಎಂಪ್ಲಾಯಿ 10,000 ನೀವು ಸ್ಪೇರ್ ಪಾರ್ಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದಾಗ, ಇಫ್ ಹಿ ಕರೆಕ್ಟ್ಲಿ ಪರ್ಸೀವ್ಸ್ ದ ಥಿಂಗ್ಸ್ ಅಂಡ್ ದೆನ್ ಇಫ್ ಹಿ produces 10,000 or more than that, he'll be judged as above par or at par ಅಂತ ಹೇಳ್ತೀವಿ. At par, exactly 10,000 units ಅನ್ನ if he produces, then we will tell that he has achieved his target and therefore he is at par. And if he exceeds the 10,000 units, it will be above par. ಸಾಧಾರಣವಾಗಿ ಸ್ಟೂಡೆಂಟ್ಸ್ ವಿಷಯಕ್ಕೆ ಬಂದಾಗ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಏನಾಗುತ್ತೆ, ನಾವು ಯು ರೈಟ್ ದ ಎಕ್ಸಾಮಿನೇಷನ್ ಅಲ್ವಾ, ಎಕ್ಸಾಮಿನೇಷನ್ ಫೈನಲ್ ಎಕ್ಸಾಮಿನೇಷನ್ ಬರೀತೀರಾ, ಕ್ವೆಶ್ಚನ್ ಏನೋ ಕೇಳಿರ್ತಾರೆ, ಬಟ್ ನೀವೇನು ಮಾಡ್ತೀರಾ, ಆನ್ಸರ್ ಏನೋ ಬರೀತೀರಾ. ಸೊ ನೀವು ಬರ್ದಿರೋ ಆನ್ಸರ್ ಸರಿ ಇರುತ್ತೆ, ಆದರೆ ಕ್ವೆಶ್ಚನ್ಗೆ ಅದು ಹೋಲಲ್ಲ. ಸಾಧಾರಣವಾಗಿ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ಮ್ಯಾಕ್ಸಿಮಮ್ ಸಬ್ಜೆಕ್ಟ್ಸಲ್ಲಿ ಇದೊಂದು ಪ್ರಾಬ್ಲಮ್ ಆಗಿರುತ್ತೆ. ಸ್ಟೂಡೆಂಟ್ಸ್ಗೆ ಯಾವುದೋ ಒಂದು ವರ್ಡ್ ನೋಡ್ಕೊಂಡ್ಬಿಡ್ತಾರೆ, ಸೊ ದಟ್ ಇಸ್ ದ ಆನ್ಸರ್ ಅಂತ ಪೇಜಸ್ ಬರ್ದಿದ್ದೇ ಬರ್ದಿದ್ದು. ಬಟ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ, ವ್ಯಾಲ್ಯೂಯೇಷನ್ ಮಾಡುವಾಗ ನಮಗೊಂದು ಸ್ಕೀಮ್ ಕೊಟ್ಟಿರ್ತಾರೆ, ಆಸ್ ಪರ್ ದ ಸ್ಕೀಮ್ ಇಟ್ ಡಸ್ ನಾಟ್ ಮ್ಯಾಚ್ ವಿತ್ ದಟ್, ದ ಸ್ಟೂಡೆಂಟ್ಸ್ ಆನ್ಸರ್ ಡಸ್ ನಾಟ್ ಮ್ಯಾಚ್ ವಿತ್ ದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಹೇಳಿಬಿಟ್ಟು ಕಡಿಮೆ ಮಾರ್ಕ್ಸ್ ಸಿಗುತ್ತೆ.
ಅದಕ್ಕೋಸ್ಕರ ಅದೇನಾಗುತ್ತೆ ಅಂತ ಹೇಳಿದ್ರೆ, ವೈ ದಿಸ್ ಪ್ರಾಬ್ಲಮ್, ಬಿಕಾಸ್ ವಿ ಹ್ಯಾವ್ ನಾಟ್ ಪರ್ಸೀವ್ಡ್ ದ ಕ್ವೆಶ್ಚನ್ ಪ್ರಾಪರ್ಲಿ. ಆರ್ ಪರ್ಸೆಪ್ಷನ್ ಇಸ್ ರಾಂಗ್, ಆರ್ ಪರ್ಸೆಪ್ಷುಯಲ್ ಸ್ಕಿಲ್ಸ್ ಇಸ್ ರಾಂಗ್. ಉದಾಹರಣೆಗೆ ಅಕೌಂಟೆನ್ಸಿನೇ ತಗೊಳ್ಳೋಣ. ಅಕೌಂಟೆನ್ಸಿಯಲ್ಲಿ ಪ್ರಾಬ್ಲಮ್ ಮೇಲೆ ಅವ್ರೇನಾದರೂ ಬ್ಯಾಲೆನ್ಸ್ ಶೀಟನ್ನು ಇದು ಮಾಡಿ ಬರೀರಿ ಅಂತ ಹೇಳಿದಾಗ ವಾಟ್ ವಿಲ್ ಡೂ, ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಸಪೋಸ್ ನಮ್ಗೆ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಅಂತ ಏನಾದರೂ ಅಂದ್ಕೊಂಡ್ಬಿಟ್ರೆ ನಾವು, ವಾಟ್ ವಿಲ್ ಡೂ, ವಿಲ್ ಒಮಿಟ್ ಆಲ್ ದ ಕ್ಯಾಪಿಟಲ್ ಐಟಮ್ಸ್ and will take only the revenue items in profit and loss account. So this will be a problem. ನಮ್ಮ profit and loss account ಸರಿ ಇರುತ್ತೆ, ಆ current year's profit ಸರಿ ಆಗುತ್ತೆ, ಆದರೆ the question demands balance sheet. So our perception was wrong. Our perception was that instead of balance sheet we have written the profit and loss account. So this will reduce the marks, and therefore this will reduce our performance evaluation. Next is employee effort. In many organizations, assessment of an employee's effort is a subjective judgment which is susceptible to perceptual distortions and bias. ಅಂದರೆ ಈಗ ನೌಕರರ ಪ್ರಯತ್ನ ಏನಿದೆಯೋ, ಸೊ ಆ ಕೆಲವೊಂದು ಸಂಸ್ಥೆಗಳಲ್ಲಿ ಅಸೆಸ್ಮೆಂಟ್ ಆಫ್ ಎನ್ ಎಂಪ್ಲಾಯೀಸ್ ಎಫರ್ಟ್ ಇಸ್ ಅ ಸಬ್ಜೆಕ್ಟಿವ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಸಾಧಾರಣವಾಗಿ ಹೇಳ್ತಾನೆ ಇರ್ತಾರಲ್ವಾ, ಎಲ್ಲೇ ಬೇರೆ ಸಂಸ್ಥೆ ಪ್ರೈವೇಟಲ್ಲಿ ವರ್ಕ್ ಮಾಡೋರಾಗಲಿ ಅಥವಾ ಗೌರ್ಮೆಂಟಲ್ಲಿ ವರ್ಕ್ ಮಾಡೋರಾಗಲಿ, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಇಷ್ಟೆಲ್ಲ ಸಂಸ್ಥೆಗೆ ದುಡಿತಾ ಇರ್ತೀನಿ, ಆದರೆ ನನಗೆ ರೆಕಗ್ನಿಷನ್ ಸಿಗ್ತಾ ಇಲ್ಲ ಅನ್ನೋದು ಇದು ಕಾಮನ್. ಎವ್ರಿವೇರ್ ದಿಸ್ ಇಸ್ ಕಾಮನ್ ಥಿಂಗ್. ವೈ ದಿಸ್ ಹ್ಯಾಪನ್ಸ್ ಅಂತ ಹೇಳಿದ್ರೆ, ಅಗೇನ್ ದ ಸಬ್ಜೆಕ್ಟಿವ್ ಜಡ್ಜ್ಮೆಂಟ್ ಯಾರ್ದು? ಆ ಒಂದು ಸಂಸ್ಥೆಯ ಮುಖ್ಯಸ್ಥರದು ಸಬ್ಜೆಕ್ಟಿವ್ ಜಡ್ಜ್ಮೆಂಟ್. ನೌಕರರು ಎಷ್ಟೇ ಒಂದು ಪ್ರಯತ್ನ ಮಾಡಿದ್ರು ಆ ಒಂದು ಸಂಸ್ಥೆಯ ಮುಖ್ಯಸ್ಥರು ಯಾರಿರ್ತಾರೋ ಅವರು ಏನು ಮಾಡ್ತಾರಂತ ಹೇಳಿದ್ರೆ, ಅವರು ಆ ಒಂದು ನೌಕರರ ಪ್ರಯತ್ನವನ್ನು ಗುರುತಿಸಲ್ಲ. ಸೊ ಎಂಪ್ಲಾಯಿಗೆ ಏನಾಗುತ್ತೆ, ನಾನು ಎಷ್ಟೇ ಕಷ್ಟಪಡ್ತಾ ಇದ್ರು ನನಗೆ ಆ ಒಂದು ರೆಕಗ್ನಿಷನ್ ಸಿಗ್ತಾ ಇಲ್ಲ ಅನ್ನೋದು ಬರುತ್ತೆ. ಆದರೆ ದೇಲ್ ಕಂಪೇರ್ ವಿತ್ ಅದರ್ಸ್. ಇನ್ನೊಬ್ರು ಇದ್ದಾರೆ ನೋಡಿ, ಅವ್ರು ಕೆಲಸ ಮಾಡೋದೇ ಇಲ್ಲ. ಬೆಳಗ್ಗೆ 10 ಗಂಟೆಗೆ ಬರ್ತಾರೆ, 4-5 ಸಲ ಕಾಫಿಗೆ ಹೋಗ್ತಾರೆ, ಆ್ಯಂಡ್ ಸಂಜೆ ಚೆನ್ನಾಗಿ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ನಾನು ಬೆಳಗ್ಗೆ 9 ಗಂಟೆಗೆ ಬರ್ತೀನಿ, ಅವ್ರಿಗಿಂತ ಬೇಗ ಬರ್ತೀನಿ, ಅವ್ರಿಗಿಂತ ಲೇಟಾಗಿ ಹೋಗ್ತೀನಿ, ಬಟ್ ಮೈ ಎಫರ್ಟ್ ಇಸ್ ನಾಟ್ ಬೀಯಿಂಗ್ ರೆಕಗ್ನೈಸ್ಡ್. ಇದು ಕಾಮನ್. ದಿಸ್ ಇಸ್ ದ ಕಾಮನ್ ಥಿಂಗ್ ಇನ್ ಎನ್ ಆರ್ಗನೈಸೇಷನ್. ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಎಲ್ಲಾದರೂ ದಿಸ್ ಇಸ್ ಅ ಕಾಮನ್ ಕಂಪ್ಲೇಂಟ್. ಯಾಕೆ ಇದು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಸಬ್ಜೆಕ್ಟಿವ್ ಪರ್ಸೆಪ್ಷನ್ ಆಫ್ ದ ಹೆಡ್ ಆಫ್ ದ ಆರ್ಗನೈಸೇಷನ್. ಆ ಒಂದು ಸಂಸ್ಥೆಯ ಮುಖ್ಯಸ್ಥರು ಯಾರಿರ್ತಾರೋ ಅವರ ಒಂದು ಸಬ್ಜೆಕ್ಟಿವ್ ಜಡ್ಜ್ಮೆಂಟ್. ಸೊ ದಿಸ್ ಹ್ಯಾಸ್ ಟು ಬಿ ಸೆಟ್ ರೈಟ್. ಇದು ಗೊತ್ತಾದ್ಮೇಲೆ ವಿ ಹ್ಯಾವ್ ಟು ಸೆಟ್ ರೈಟ್ ಇಟ್. ಓಕೆ, ನೆಕ್ಸ್ಟ್ ಇಸ್ ಎಂಪ್ಲಾಯೀಸ್ ಲಾಯಲ್ಟಿ. ಎಂಪ್ಲಾಯೀಸ್ ಲಾಯಲ್ಟಿ ಅಂತ ಹೇಳಿದಾಗ ಅಂದರೆ ನೌಕರರ ನಿಷ್ಠೆ ಅಂತ ಹೇಳ್ಬೋದು. ಎಂಪ್ಲಾಯೀಸ್ ಲಾಯಲ್ಟಿ ಅಂದರೆ, ವೆನ್ ಎವ್ಯಾಲ್ಯೂಯೇಟಿಂಗ್ ಎನ್ ಎಂಪ್ಲಾಯೀಸ್ ಲಾಯಲ್ಟಿ, ಅ ಮ್ಯಾನೇಜರ್ ಇಸ್ ಇನ್ವಾಲ್ವ್ಡ್ with the said person's perception. This is an important judgment that managers make about employees. ಅಂದರೆ ಒಬ್ಬ ಎಂಪ್ಲಾಯಿ ಏನಾದರೂ ನಿಷ್ಠೆಯಾಗಿ ನಮ್ಮ ಸಂಸ್ಥೆಗೆ ದುಡಿತಾನ ಅನ್ನೋದೆಲ್ಲ ನಾವು ನೋಡಿದ್ರೆ ಯಾರು ಅದನ್ನು ಜಡ್ಜ್ ಮಾಡಬೇಕು, ಅದನ್ನು ಜಡ್ಜ್ ಮಾಡೋರು ಮ್ಯಾನೇಜರ್ ಜಡ್ಜ್ ಮಾಡ್ತಾರೆ. ಸೊ ನಿಷ್ಠೆ ಅನ್ನೋದು ಅಗೇನ್ ಏನಾಗುತ್ತೆ, ಆ ಮ್ಯಾನೇಜರ್ ಪ್ರಕಾರ ನಿಷ್ಠೆ ಅನ್ನೋದು ಅವರ ಯಾರ್ಡ್ ಸ್ಟಿಕ್, ಅವರ ಗ್ರಹಿಕೆ, ಅವರ ಪರ್ಸೆಪ್ಷನ್ ನಿಷ್ಠೆಯ ಬಗ್ಗೆ ಬೇರೆ ರೀತಿ ಇರುತ್ತೆ. ಆದರೆ ಎಂಪ್ಲಾಯಿ ಏನು, ನಾನು ಜಸ್ಟ್ 10 ಗಂಟೆಗೆ ಬಂದು ನನ್ನ ಕೆಲಸ ಏನಿದೆಯೋ ಅದನ್ನು ಮಾಡಿಬಿಟ್ಟು ನಾನು ಬೇರೆ ಯಾರ ಜೊತೆಲ್ಲೂ ಮಾತಾಡಲ್ಲ, ಬೇರೆ ಯಾರ ಜೊತೆಲೂ ಮಿಂಗಲ್ ಆಗಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ, ಯಾರ ಜೊತೆಲೂ ಮಾತಾಡಲ್ಲ ಅಂತ ಹೇಳಿದ್ರೆ ದಟ್ ಅವರು ಯಾರೋ ಎಂಪ್ಲಾಯಿ ಪರ್ಸೆಪ್ಷನ್ ಇರ್ಬೋದು. ಅದು ಸರಿ, ಯಾಕಂದರೆ ನಾನೇನೋ ಒಂದು ಮಾತಾಡೋಕ್ಕೆ ಹೋಗಿ ಮತ್ತೆ ಜಗಳ ಆಗಿ ಸುಮ್ಮನೆ ಕೆಲಸ ಟೈಮ್ ವೇಸ್ಟ್ ಆಗಿಬಿಡುತ್ತಲ್ವಾ ಅಂತ ಎಂಪ್ಲಾಯಿ ಮನಸ್ಸಲ್ಲಿ ಇರುತ್ತೆ. ಆದರೆ ಮ್ಯಾನೇಜರ್ ಹಂಗಿರಲ್ಲ. ಮ್ಯಾನೇಜರ್ ಮನಸ್ಸಲ್ಲಿ ಏನಂತ ಹೇಳಿದ್ರೆ, ಲಾಯಲ್ಟಿ ಅಂತ ಹೇಳಿದ್ರೆ, ಈ ವ್ಯಕ್ತಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಕೆಲಸ ಮಾಡೋರ ಜೊತೆಗೆ ಹಿ ಹ್ಯಾಸ್ ಟು ಮಿಂಗಲ್ ವಿತ್ ದ ಪೀಪಲ್. ಎಲ್ಲ ಸ್ಟಾಫ್ ಜೊತೆಲಿ ಮಿಂಗಲ್ ಆಗಿಬಿಟ್ಟು ಮತ್ತು ಎಂಪ್ಲಾಯಿ ಇದು ಒಂದು ನಮ್ಮ ಸಂಸ್ಥೆಯನ್ನು ಯಾವ ರೀತಿ ನಾವು ಮುಂದುವರಿಸ್ಬೋದು, ಯಾವ ರೀತಿ ಇನ್ನೂ ಚೆನ್ನಾಗಿ ಪ್ರಾಫಿಟ್ಸ್ ತರಿಸ್ಬೋದು ಸಂಸ್ಥೆಗೆ ಅಂತೆಲ್ಲ ಒಂದು ಆಲೋಚನೆಯ ಅಟ್ಲೀಸ್ಟ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವೋ ನಾವು. ಸೊ ಆ ಇನ್ಫಾರ್ಮಲ್ ಕಮ್ಯುನಿಕೇಷನಲ್ಲಾದರೂ ಅವರು ಎಂಪ್ಲಾಯೀಸ್ ಜೊತೆ ಮಾತಾಡಲಿ, ಆ ಒಂದು ಗ್ರೂಪ್ ಬಿಹೇವಿಯರ್ ಇರಲಿ ಅವ್ರಿಗೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಈ ಪರ್ಸೆಪ್ಷನ್ ಅಂತ ಹೇಳಿದ್ರೆ
ಎಂಪ್ಲಾಯೀಸ್ ಲಾಯಲ್ಟಿ ಇಸ್ ಡಿಸೈಡೆಡ್ ಬೈ ದ ಮ್ಯಾನೇಜರ್ಸ್ ಪರ್ಸೆಪ್ಷನ್. ಸೊ ಎಂಪ್ಲಾಯೀಸ್ ಪರ್ಸೆಪ್ಷನ್ ಬೇರೆ ರೀತಿ, ಗ್ರಹಿಕೆ ಬೇರೆ ರೀತಿ ಇರುತ್ತೆ. ನಾನು ವರ್ಕ್ ಅಂತೂ ಆಗತ್ತಲ್ಲಿ ಕರೆಕ್ಟಾಗಿ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಗೆ ಬಂದು ಟೈಮಿಗೆ ಹೋಗ್ತಾರೆ. ಆದರೆ ಅವರನ್ನ ಜಡ್ಜ್ ಮಾಡೋ ಪರ್ಸನ್ ಯಾರು ಇರ್ತಾರೋ ಅವರ ಪರ್ಸೆಪ್ಷನ್ನು ಬೇರೆ ರೀತಿ ಇರುತ್ತೆ. ನೆಕ್ಸ್ಟ್ ಆರ್ಗನೈಸೇಷನಲ್ ಗೋಲ್ಸ್. ಆರ್ಗನೈಸೇಷನಲ್ ಗೋಲ್ಸ್ ಅಂತ ಹೇಳಿದ್ರೆ ಸಾಂಸ್ಥಿಕ ಗುರಿಗಳು ಅಂತ ಹೇಳ್ಬೋದು ನಾವು. ದ ಇಂಟರ್ಪ್ರಿಟೇಷನ್ ಆ್ಯಂಡ್ ಅಕಂಪ್ಲಿಷ್ಮೆಂಟ್ ಆಫ್ ಆರ್ಗನೈಸೇಷನಲ್ ಗೋಲ್ಸ್ ಡಿಪೆಂಡ್ಸ್ ಆನ್ ದ ಫಿಲಾಸಫೀಸ್ ಆ್ಯಂಡ್ ಐಡಿಯಾಲಜೀಸ್ ಆಫ್ ದೋಸ್ ಹೂ ಆರ್ ಎಕ್ಸ್ಪೆಕ್ಟೆಡ್ ಟು ಪರ್ಸೂ ದೆಮ್. ಅಂದರೆ ಈಗ ನಮ್ಮ ಒಂದು ಸಂಸ್ಥೆಯ ಗುರಿ ಏನಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ಮ್ಯಾನೇಜರ್ಗೂ ಗೊತ್ತಿರಬೇಕು ಮತ್ತು ನೌಕರರಿಗೂ ಗೊತ್ತಿರಬೇಕು. ನಮ್ಮ ಸಂಸ್ಥೆಯ ಗುರಿ ಏನಿದೆ ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದು ಏನಾಗುತ್ತೆ, ಆರ್ಗನೈಸೇಷನ್ಗೆ ತುಂಬ ದೊಡ್ಡ ಹೊಡೆತ ಆಗುತ್ತೆ. ಇಟ್ ವಿಲ್ ಬಿ ಎ ವೆರಿ ಬಿಗ್ ಮೇಜರ್ ಬ್ಲಾಕ್ ಇನ್ ದ ಪ್ರೋಗ್ರೆಸ್ ಆಫ್ ದ ಆರ್ಗನೈಸೇಷನ್. Why? The reason why is, unless the employees perceive the goals of the organization, unless the employees clearly perceive the goals of the organization, they'll not be able to work towards it. ಅಂದರೆ ಈಗ ಸಪೋಸ್ ಒಂದು ಸಂಸ್ಥೆಯ ನಾವು ಸ್ಟೂಡೆಂಟ್ಸ್ ಇದರಲ್ಲೇ ತಗೊಳ್ಳೋಣ. ಸ್ಟೂಡೆಂಟ್ಸ್ಗೆ ಅವ್ರಿಗೆ ಗೋಲ್ ಏನಿರಬೇಕು, ಗುರಿ ಏನಿರಬೇಕು, ಒಳ್ಳೆಯ ಮಾರ್ಕ್ಸ್ ತಗೊಂಡು ಮತ್ತು ಒಳ್ಳೆಯ ನಡವಳಿಕೆ ಅದೆಲ್ಲ ಕಲ್ತ್ಕೊಂಡು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಎಲ್ಲದರಲ್ಲೂ ನಾನು ಪಾಲ್ಗೊಂಡು ಡಿಗ್ರಿ ತಗೊಂಡು ನೆಕ್ಸ್ಟ್ ಐ ಹ್ಯಾವ್ ಟು ಗೋ ಫಾರ್ ಎಂಪ್ಲಾಯ್ಮೆಂಟ್ ಆರ್ ಫರ್ದರ್ ಸ್ಟಡೀಸ್. ದಿಸ್ ಶುಡ್ ಬಿ ದ ಗೋಲ್ಸ್. ಆದರೆ ಆ ಒಂದು ಗುರಿನೇ ಇಲ್ಲ ನಮಗೆ. ತುಂಬ ಜನ ಏನು ಅಂದ್ಕೊಂಡಿರ್ತಾರೆ, ಇಲ್ಲ ಓದೋರಿಗೆಲ್ಲ ಕೆಲಸ ಸಿಗತ್ತಾ, ಓದಿರೋರೆಲ್ಲರೂ ಗೌರ್ಮೆಂಟ್ ಕೆಲಸ ಸಿಗತ್ತಾ, ಓದಿರೋರೆಲ್ಲರೂ ಎಷ್ಟು ನಿರುದ್ಯೋಗ ಎಷ್ಟು ಸಮಸ್ಯೆ ಇದೆ ಭಾರತದಲ್ಲಿ, ಸೊ ನಾನು ಓದೋದೇ ಇಲ್ಲ, ಜಾಯ್ನ್ ಆಗೋದಾಗ್ಬಿಡ್ತಾರೆ. ಜಾಯ್ನ್ ಆಗೋಕ್ಕೆ ಮುಂಚೆ ಆ ಒಂದು ಡಿಸಿಷನ್ ತೊಗೊಂಡಿದ್ರೆ ಪರವಾಗಿಲ್ಲ. ಜಾಯ್ನ್ ಆಗೋದಾಗ್ಬಿಟ್ಟು ಅಪ್ಪ ಅಮ್ಮ ಫೀಸ್ ಎಲ್ಲ ಕಟ್ಬಿಟ್ಟು ಆಮೇಲೆ ಅವ್ರಿಗೇನೋ ಒಂದು ಜ್ಞಾನೋದಯ ಆದಂಗೆ ದೆನ್ ದೆಲ್ ಥಿಂಕ್, ನಾನು ಯಾಕೆ ಓದಬೇಕು, ನಾನು ಯಾಕೆ ಈ ಥರ ಸಪೋಸ್ ಇಷ್ಟೆಲ್ಲ ಕಷ್ಟಪಟ್ಟು ಓದ್ಬಿಟ್ಟು ಇಷ್ಟೆಲ್ಲ ಅಸೈನ್ಮೆಂಟ್ ಎಲ್ಲ ಬರ್ಕೊಟ್ಟು ಇಷ್ಟೆಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ಅಟೆಂಡ್ ಆಗಬೇಕು, ನಾನು ಓದಲ್ಲ ಅಂತ ಹೇಳಿದಾಗ ಹಿಸ್ ಆರ್ ಹರ್ ಗೋಲ್ ಏನಿದೆಯೋ ಅವರ ಒಂದು ಪರ್ಸೆಪ್ಷನ್ನು ತುಂಬ ತಪ್ಪಾಗಿದೆ. ಅವರು ಜಾಯ್ನ್ ಆಗೋಕ್ಕೆ ಮುಂಚೆನೇ, ಡಿಗ್ರಿ ಕೋರ್ಸನ್ನು ಜಾಯ್ನ್ ಆಗೋಕ್ಕೆ ಮುಂಚೆನೇ ಆ ಒಂದು ಗೋಲ್ ಸಪೋಸ್ ಬರಲ್ಲ ಅಂತ ಅವಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ರೆ ಆ ಟೈಮು ಉಳಿತಾ ಇತ್ತು ಮತ್ತು ದುಡ್ಡು ಉಳಿತಾ ಇತ್ತು. ಆ ಟೈಮನ್ನು ದೇ ಕುಡ್ ಹ್ಯಾವ್ ಯೂಸ್ಡ್ ಬೇರೆ ಒಂದು ಗೋಲನ್ನು ಇಟ್ಕೊಂಡು ಓದ್ಬೋದಾಗಿತ್ತು. ಬೇರೆ ಯಾವುದಾದ್ರೂ ಒಂದು ಗೋಲ್ ಓದೋದಲ್ಲ, ದೇ ಕುಡ್ ಹ್ಯಾವ್ ಗಾನ್ ಟು ಸಮ್ ಅದರ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಅವರ ಸ್ಕಿಲ್, ಅವರ ಒಂದು ಇಂಟ್ರೆಸ್ಟ್ ಏನಿದೆಯೋ ಅದ್ರ ಬಗ್ಗೆ ಅವರು ಗಮನ ಇಟ್ಕೊಂಡು ಹೋಗಿರ್ಬೋದು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ, if the goals, if a goal, not only organization is important, but ಜೀವನದಲ್ಲಿ ನಮಗೆ ನಮ್ಮ ಗುರಿಗಳು ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ ಅಂದರೆ, ನಮ್ಮ ಗುರಿಯನ್ನು ಸಾಧಿಸಬೇಕಾಗಿರೋದು ನಾವೇ, ಮತ್ತು ನಾವು ಸಾಧಿಸಬೇಕು ಅಂತ ಹೇಳಿದಾಗ ತುಂಬ ಕ್ಲಿಯರಾಗಿ ಅದರ ಬಗ್ಗೆ ತಿಳ್ಕೊಂಡಿರಬೇಕು. ತುಂಬ ಕ್ಲಿಯರಾಗಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಪರ್ಸೆಪ್ಷನ್. ತುಂಬ ಕ್ಲಿಯರಾಗಿ ಆ ಒಂದು ಗುರಿಯ ಬಗ್ಗೆ ನಮ್ಮ ಪರ್ಸೆಪ್ಷನ್, ನಮ್ಮ ಗ್ರಹಿಕೆ ಇದ್ದರೆ ಮಾತ್ರ ನಾವು ನೆಕ್ಸ್ಟ್ ಆ ಗುರಿಯನ್ನು ಯಾವ ರೀತಿ ಅದನ್ನು ಅಚೀವ್ ಮಾಡ್ಬೋದು ಅನ್ನೋದರ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಆರ್ಗನೈಸೇಷನಲ್ ಗೋಲ್ಸ್. ನೆಕ್ಸ್ಟ್ ವರ್ಕರ್ಸ್ ರೈಟ್ಸ್ ಆ್ಯಂಡ್ ಎಂಪ್ಲಾಯೀಸ್ ಯೂನಿಯನ್. ಓಕೆ, ಫಸ್ಟ್ ವರ್ಕರ್ಸ್ ರೈಟ್ಸ್, ಇವೆರಡು ಇಂಟರ್ ರಿಲೇಟೆಡ್ ಪಾಯಿಂಟ್ಸ್. ವರ್ಕರ್ಸ್ ರೈಟ್ಸ್ ಅಂತ ಹೇಳಿದ್ರೆ, ದ ಇಂಟರ್ಪ್ರಿಟೇಷನ್ ಆಫ್ ವರ್ಕರ್ಸ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ದ ಐಡಿಯಾಲಜಿಕಲ್ ಮೋಟಿವ್ಸ್ ಆ್ಯಂಡ್ ಬಿಲೀಫ್ಸ್ ಆಫ್ ಮ್ಯಾನೇಜರ್ಸ್. ಅಂದರೆ ಒಂದು ಸಂಸ್ಥೆಯಲ್ಲಿ ಕಾರ್ಮಿಕರು ಇರ್ತಾರೆ ಮತ್ತು ಮ್ಯಾನೇಜರ್ ಇರ್ತಾರೆ. ಆ ಕಾರ್ಮಿಕರ ಹಕ್ಕುಗಳು ಏನಿದೆಯೋ, ವರ್ಕರ್ಸ್ ರೈಟ್ಸ್ ಅಂದರೆ ಕಾರ್ಮಿಕರ ಹಕ್ಕುಗಳು ಏನಿದೆಯೋ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರುವ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಇಬ್ಬರಲ್ಲೂ ಇರುತ್ತೆ. ವರ್ಕರ್ಸ್ಗೂ ಇರುತ್ತೆ, ವರ್ಕರ್ಸ್ಗಿಂತ ಜಾಸ್ತಿ ಮ್ಯಾನೇಜರ್ಗೆ ಇರುತ್ತೆ. ಇವರು ವರ್ಕರ್ ಬಂದು ಸಪೋಸ್ ಲೈಟ್ ಇರಲ್ಲ, ವರ್ಕ್ ಮಾಡೋ ಜಾಗದಲ್ಲಿ ಲೈಟ್ ಇರಲ್ಲ ಅಥವಾ ತುಂಬ ಡಿಮ್ ಆಗಿರುತ್ತೆ, ಅದನ್ನು ಬಂದು ಮ್ಯಾನೇಜರ್ ಹತ್ರ ಏನಾದರೂ ಬಂದು ಹೇಳಿದಾಗ ಮ್ಯಾನೇಜರು ಅದನ್ನು ಸರಿಯಾಗಿ ಗ್ರಹಿಕೆ, ಸ್ಪಂದಿಸೋದು ನೆಕ್ಸ್ಟ್ ರಿಯಾಕ್ಷನ್. ಅದು ಫಸ್ಟ್ ಗ್ರಹಿಕೆ ಮಾಡಿಕೊಂಡು ಆಮೇಲೆ ಹೋಗ್ಬಿಟ್ಟು ಅದನ್ನು ಸರಿಪಡಿಸ್ಬೇಕು. ಇಲ್ಲ, ಅಲ್ಲಿ ಸರಿ ಲೈಟ್ ಇದೆ, ನಿನ್ನ ಕಣ್ಣೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ರಾಂಗ್. ಸೊ ಅಂದರೆ ಆ ಒಂದು ಪರ್ಸೆಪ್ಷನ್ ಏನಿದೆ ಮ್ಯಾನೇಜರು, ಇವ್ರು ಸುಮ್ಮನೆ ಕಳ್ಳಾಟ ಮಾಡ್ತಾರೆ, ಇವ್ರು ಸುಮ್ಮನೆ ಬಂದು ನನಗೆ ಇದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಗ್ರಹಿಕೆ ಬಂದ್ಬಿಟ್ಟಿರುತ್ತೆ.
ನಿಜವಾದ ಸಮಸ್ಯೆ ಹೇಳ್ತಾರಲ್ಲ, ಕೆಳಮಟ್ಟಕ್ಕೆ ಹೋಗ್ಬೇಕು ನಾವು ಅನ್ನೋ ಥರ ನಿಜವಾದ ಒಂದು ಸಮಸ್ಯೆ ಏನಿದೆಯೋ ಅದನ್ನು ಸರಿಯಾಗಿ ಗ್ರಹಿಸಿದ್ರೆ ಎಲ್ಲ ಒಂದು ವರ್ಕರ್ಸ್ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಆದಷ್ಟು ಎಲ್ಲ ವರ್ಕರ್ಸ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಸೊ ಆ ಗ್ರಹಿಕೆಯ ಶಕ್ತಿ, ವರ್ಕರ್ಸ್ ರೈಟ್ಸ್ ಏನಿದೆಯೋ, ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆಯೋ, ವರ್ಕರ್ಸಿನ ಒಂದು ಹಕ್ಕುಗಳು ಮತ್ತು ಜವಾಬ್ದಾರಿಗಳೇನಿದೆಯೋ ಅದ್ರ ಬಗ್ಗೆ ಸರಿಯಾಗಿ ಗ್ರಹಿಕೆ ಮ್ಯಾನೇಜರ್ಗೆ ಇರಬೇಕಾಗುತ್ತೆ. ಆವಾಗ ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ. ಒಳ್ಳೆ ಸೊಲ್ಯೂಷನ್ ಸಿಕ್ಕಾಗ ಏನಾಗುತ್ತೆ, ಇಂಡೈರೆಕ್ಟ್ಲಿ ಆರ್ಗನೈಸೇಷನ್ನ ಪ್ರಗತಿಯ ಪಥದಲ್ಲಿ ಹೋಗುತ್ತೆ. ನೆಕ್ಸ್ಟ್ ಫೈನಲ್ದು ಎಂಪ್ಲಾಯೀಸ್ ಯೂನಿಯನ್ಸ್. ಪರ್ಸೆಪ್ಷನ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಕ್ರಿಯೇಟಿಂಗ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯೂನಿಯನ್ಸ್ ಬೈ ಮ್ಯಾನೇಜ್ಮೆಂಟ್ ಆ್ಯಂಡ್ ವೈಸ್ ವರ್ಸಾ ಅಂತ. ಅಂದರೆ ಈಗ ಪ್ರತಿಯೊಂದು ಸಂಸ್ಥೆಯಲ್ಲೂ ದೇರ್ ವಿಲ್ ಬಿ ಯೂನಿಯನ್ಸ್, ಸಂಘಟನೆಗಳು, ನೌಕರರ ಸಂಘಗಳು ಅಂತ ನಾವೇನು ಹೇಳ್ತೀವೋ, ಈವನ್ ಗೌರ್ಮೆಂಟಲ್ಲೂ ಇದೆ. ಸೊ ನೌಕರರ ಸಂಘಗಳು ಮತ್ತು ಅಡ್ಮಿನಿಸ್ಟ್ರೇಷನ್ನಲ್ಲಿ ಯಾರು ಇರ್ತಾರೋ ಅವ್ರಿಗೆ ಸಾಧಾರಣವಾಗಿ ಕೆಲವೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಮೊನ್ನೆ ನಾವು ನೋಡಿದ್ವಿ KSRTC ಲಾಸ್ಟ್ ಇದರಲ್ಲಿ KSRTC ಎಂಪ್ಲಾಯೀಸ್ಗೂ ಮತ್ತು ಗೌರ್ಮೆಂಟ್, ಅಂದರೆ ಅವ್ರ ಎಂಪ್ಲಾಯರ್ ಯಾರು ಇದ್ದಾರೋ ಗೌರ್ಮೆಂಟು, ಅವ್ರಿಗೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಯಾಕೆ ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರೆ, ಇವರು ಅಫ್ಕೋರ್ಸ್ ಐ ಆಮ್ ನಾಟ್ ಟೇಕಿಂಗ್ ಅ ಸ್ಟ್ಯಾಂಡ್, ಯಾರು ಸರಿ ಯಾರು ತಪ್ಪು ಅನ್ನೋದು ಐ ಆಮ್ ನಾಟ್ ಟೇಕಿಂಗ್ ಅ ಸ್ಟ್ಯಾಂಡ್. ಬಟ್ ಏನಾಗುತ್ತೆ, ದೇರ್ ವಾಸ್ ಅ ಪರ್ಸೆಪ್ಷನ್ ಪ್ರಾಬ್ಲಮ್. ಇಲ್ಲಿ ನೌಕರರಿಗೂ ಏನಾಗುತ್ತೆ, ಅವರ ಸಮಸ್ಯೆಯ ಗ್ರಹಿಕೆ ಸರಿಯಾಗಿ ಆಗಿರಲಿಲ್ಲ. ಮತ್ತು ಅವ್ರು ಏನು ಹೇಳಬೇಕಾಗಿದ್ದಾರೋ ಅದು ಗೌರ್ಮೆಂಟ್ಗೆ ಅವ್ರು ಹೇಳಿದಾಗ ಗೌರ್ಮೆಂಟು ಕೂಡ ಅದನ್ನು ಗ್ರಹಿಸೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಅದು ಆ್ಯಕ್ಚುಲಾಗಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಅವ್ರು ಗ್ರಹಿಕೆ ಮಾಡೋದಕ್ಕೆ ಇಟ್ ಟುಕ್ ಟೈಮ್. ಸೊ ಈ ಥರ ಪ್ರಾಬ್ಲಮ್ ಆದಾಗ ಎಲ್ಲಿ ದ ಮೇನ್ ರೂಟ್ ಕಾಸ್ ಅಂತ ಏನು ಹೇಳ್ತೀವೋ, ರೂಟ್ ಕಾಸ್ ಇಸ್ ದ ಪರ್ಸೆಪ್ಷನ್ ಏನಾದರೂ ಗ್ರಹಿಕೆ ಕರೆಕ್ಟಾಗಿ ಈ ಸಮಸ್ಯೆ ಇದೆ ಅಂತ ನಾವು ಗ್ರಹಿಸ್ಕೊಂಡ್ಬಿಟ್ರೆ, ನಮ್ಮ ಪರ್ಸೆಪ್ಚುವಲ್ ಸ್ಕಿಲ್ಸ್ ಚೆನ್ನಾಗಿದ್ದರೆ ಯಾವ ಒಂದು ಸಂಸ್ಥೆಯಲ್ಲೂ ಕೂಡ ನೌಕರರಿಗೂ ಮತ್ತು ಅಲ್ಲಿರುವ ಆಡಳಿತದವರೆಗೂ ಯಾವ ಒಂದು ಸಮಸ್ಯೆನೂ ಆಗಲ್ಲ. ಇಂಡೈರೆಕ್ಟ್ಲಿ ವಾಟ್ ವಿಲ್ ಹ್ಯಾಪನ್ ಇಸ್, ಆಸ್ ಐ ಟೋಲ್ಡ್ ಯು, ದ ಆರ್ಗನೈಸೇಷನ್ ವಿಲ್ ಬಿ ವೆರಿ ಹೆಲ್ತಿ. So this is the need for perception. These are the needs for perception. And again, these are the references which I have used. Thank you.